ಎಲ್ರಿಗೂ ನಮಸ್ಕಾರ. ನೀವೇನಾದರೂ ಒಂದು ತುಂಬ ಎಕ್ಸ್ಪೆನ್ಸಿವ್ ಕಾಸ್ಟ್ಲಿ ವಸ್ತುಗಳನ್ನ ತೊಗೋಬೇಕಂದ್ರೆ ನೀವು ಯೋಚನೆ ಮಾಡಬೇಕು. ನೀವು ಕಾಸ್ಟ್ಲಿ ವಸ್ತುಗಳನ್ನ ಖರೀದಿ ಮಾಡ್ತಾ ಇಲ್ಲ, ಆ ವಸ್ತು ನಿಮ್ಮನ್ನು ಖರೀದಿ ಮಾಡ್ತಾ ಇದೆ. ಹೆಂಗಂದರೆ ನೀವೊಂದು ಕಾರ್ ತೊಗೊಂಡಿದ್ದೀರ ಅಂದ್ಕೊಳ್ಳಿ, ಒಂದು ತುಂಬ ಎಕ್ಸ್ಪೆನ್ಸಿವ್ ಕಾಸ್ಟ್ಲಿ ಕಾರ್ ತೊಗೊಂಡಿದ್ದೀರ ಲಕ್ಷಗಟ್ಟಲೆ. ಆ ಕಾರಿಗೆ ಮೇಂಟೆನೆನ್ಸ್ ಎಷ್ಟು ದುಡ್ಡಾಗುತ್ತೆ, ನೀವು ಸರ್ವಿಸಿಗೆ ಹೋದಾಗ ಎಷ್ಟೊಂದು ದುಡ್ಡಾಗುತ್ತೆ, ಅಥವಾ ಏನಾದರೂ ಚಿಕ್ಕ ಪುಟ್ಟ ರಿಪೇರಿ ಬಂದರೆ ಎಷ್ಟು ದುಡ್ಡಾಗುತ್ತೆ. ಬರೀ ನೀವು ಇಯರ್ಲಿ ಇನ್ಶೂರೆನ್ಸ್ ಪ್ರೀಮಿಯಮೇ 1000 ಗಟ್ಟಲೆ 50,000 ಗಟ್ಟಲೆ ಬರೀ ಇನ್ಶೂರೆನ್ಸ್ ಪ್ರೀಮಿಯಮ್ ಇರುತ್ತೆ. ಆದ್ದರಿಂದ ನೀವು ಕಾಸ್ಟ್ಲಿ ವಸ್ತುವನ್ನು ತೊಗೊಂಡಿರ್ಬೋದು, ನಿಮ್ಗೆ ಅನಿಸಿರೋದು ನಾನು ವಸ್ತು ತೊಗೊಂಡಿದ್ದೀನಿ ಅಂತ. ಇಲ್ಲ, ಅದು ನಿಮ್ಮನ್ನು ತೊಗೊಂಡಿದೆ. ನಿಮ್ಮ ಸಮಯ, ನಿಮ್ಮ ದುಡ್ಡು ಎಲ್ಲ ಅದೇ ನಿಮ್ಮನ್ನು ತೊಗೊತಾ ಇದೆ. ನೀವೊಂದು ದೊಡ್ಡ ಮನೆ ತೊಗೊಂಡಿರ್ತೀರ, ಅಷ್ಟೊಂದು ಅವಶ್ಯಕತೆ ಇಲ್ಲ. ನೀವು ಇರೋರು ಗಂಡ ಹೆಂಡತಿ ಒಂದಿಬ್ಬರು ಮಕ್ಕಳಿಗೆ ಅಷ್ಟೊಂದು ಮನೆ ಅವಶ್ಯಕತೆ ಇಲ್ಲ. ಬಟ್ ಆ ಮನೆ ಮೇಂಟೆನೆನ್ಸ್ ಚಾರ್ಜು, ಆ ಮನೆಗೆ ನೀವು ಎಷ್ಟೆಷ್ಟು ಮೇಂಟೈನ್ ಮಾಡಬೇಕು, ಅಥವಾ ಬಾಡಿಗೆ ಇದ್ದರೆ ಎಕ್ಸ್ಟ್ರಾ ಬಾಡಿಗೆ ಕೊಡೋದಾಗಲಿ, ಅಥವಾ ನೀವು ಅದ್ರ ರಿಪೇರ್ ಕಾಸ್ಟ್ ಆಗಲಿ, ಅದ್ರ ಎಲ್ಲ ಕೂಡ ತುಂಬ ಜಾಸ್ತಿ ಇರುತ್ತೆ. ಅದೇ ಥರ ನಾವು ಎಷ್ಟೊಂದು ವಸ್ತುಗಳನ್ನು, ತುಂಬ ತುಟ್ಟಿ ವಸ್ತುಗಳು, ತುಂಬ ಕಾಸ್ಟ್ಲಿ ವಸ್ತುಗಳನ್ನು ತೊಗೊತೀವಿ, ನಮ್ಗೆ ಅವಶ್ಯಕತೆ ಇರೋದಿಲ್ಲ ಅದರದ್ದು, ಆದರೆ ತೊಗೊಂಡ್ಬಿಡ್ತೀವಿ. ಅದು ತೊಗೊಂಡಾಗ ಒಂದೇ ಸಲದ್ದು ಕಾಸ್ಟ್ ಅಲ್ಲ, ಅದು ರಿಕರಿಂಗ್ ಎಕ್ಸ್ಪೆನ್ಸ್ ಅಂತಾರೆ. ನೀವು ಮುಂದೆ ದುಡಿದಿದ್ದು ಕೂಡ ಅಮೌಂಟ್ ಅದಕ್ಕೆ ಹಾಕಬೇಕಾಗತ್ತೆ. ಅನ್ನೆಸರಿ EMI ಮೇಲೆ ತೊಗೊಂಡಿದ್ರೆ EMI ಅಮೌಂಟ್ ಕಟ್ಟಬೇಕು, ರಿಪೇರ್ ಕಟ್ಟಬೇಕು. ಸೊ ಅದರಿಂದ ಯಾವುದೇ ತುಂಬ ಕಾಸ್ಟ್ಲಿ ಅಥವಾ ತುಂಬ ತುಟ್ಟಿ ವಸ್ತುಗಳನ್ನು ತೊಗೊಳ್ಳೋಂಥ ಮುಂದೆ ಯೋಚನೆ ಮಾಡಿ, ಅವಶ್ಯಕತೆ ಇದ್ದರೆ ಮಾತ್ರ ತೊಗೊಳ್ಳಿ.